ಐಂ ಹ್ರೀಂ ಶ್ರೀಂ ಲಲಿತಾಂಬಾಯೈ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕೆ.ವಿ. ಅನಂತು. ನವರಾತ್ರಿಯ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ. ನವರಾತ್ರಿ ಎಂದರೆ ದೇವಿಯ 9 ಸ್ವರೂಪ. ಅವಳು ಈ ಭೂಮಿಯಲ್ಲಿ ಈ 9 ದಿನ ಆಕೆಯ ಶಕ್ತಿ ಅಗಾಧವಾಗಿರುತ್ತೆ. ಆ ಶಕ್ತಿಯನ್ನ ನಾವು ಧ್ಯಾನ, ಪೂಜೆ, ಪುನಸ್ಕಾರಗಳಿಂದ ವಶಪಡಿಸಿಕೊಳ್ಳಬೇಕು. ಅದೇ ನವರಾತ್ರಿ. ಅಷ್ಟೇ ಅಲ್ಲ ನೋಡಿ, ನಮ್ಮಲ್ಲಿ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರ ಚಕ್ರದವರೆಗೆ ಜಾಗ್ರತೆಯನ್ನು ಉಂಟು ಮಾಡಬೇಕು. ನಮ್ಮಲ್ಲಿ ಆತ್ಮ ಜಾಗೃತಿ ಆಗ್ಬೇಕು. ನಮ್ಮಲ್ಲೂ ಒಬ್ಬ ರಾಕ್ಷಸ ಇದ್ದಾನೆ ರೀ. ಅವನು ನಿಮಗೆ ಒಂದು ಇಚ್ಛಾಶಕ್ತಿಯನ್ನ ಕೊಡಲ್ಲ, ಓದೋದಿಕ್ಕೆ ಅವಕಾಶ ಮಾಡಿಕೊಡಲ್ಲ, ಭಯವನ್ನು ಉಂಟು ಮಾಡ್ತಾನ. ಅವನು ಕಾಮ, ಕ್ರೋಧ ಎಲ್ಲ ಭೇದಗಳನ್ನು ಅವನು ತುಂಬಿ ತುರುಕ್ತಾ ಇರ್ತಾನೆ ನಮ್ಮೊಳಗೆ. ಯಾವಾಗ್ಲೂ ನಮ್ಮಲ್ಲಿ ಕೆಟ್ಟತನವನ್ನ ತುಂಬುತ್ತಾ ಇರ್ತಾನೆ. ಅಂತ ಒಬ್ಬ ಕೆಟ್ಟ ರಾಕ್ಷಸ ಮಹಿಷಾಸುರ ನಮ್ಮೊಳಗೆ ಇದ್ದಾನೆ. ಅಂತಹ ಕೆಟ್ಟ ರಾಕ್ಷಸನ್ನ ಸಂಹಾರ ಮಾಡುವ ಸುಯೋಗನೆ ಈ ನವರಾತ್ರಿ. ಇದನ್ನ ನಾವು ಬರೀ ದೇವಿಗೆ ಹೂ ಪೂಜೆ ಮಾಡೋಣ, ಇಂಥ ನೈವೇದ್ಯ ಮಾಡೋಣ, ಇಂಥ ಬಟ್ಟೆ ಉಟ್ಕೊಳ್ಳೋಣ, ಅದಷ್ಟೇ ನವರಾತ್ರಿ ಅಲ್ಲ. ನಮ್ಮಲ್ಲಿ ಕೂಡ ಜಾಗ್ರತೆಯನ್ನು ಉಂಟು ಮಾಡಬೇಕು, ಜಾಗೃತರಾಗಬೇಕು ನಾವು. ಅದು ಆಗ 10ನೆಯ ದಿನ ವಿಜಯವನ್ನ ಪಡೆಯಬೇಕು. ಅದೇ ವಿಜಯದಶಮಿ. ಈಗ ಪುರಾಣದ ಪ್ರಕಾರ ನೋಡೋಣ ಬನ್ನಿ. ಪುರಾಣದಲ್ಲಿ ಕತೆಗೆ ಹೋದ್ರೆ ದಕ್ಷರಾಜ ಯಜ್ಞ ಮಾಡ್ತಾ ಇರ್ತಾನೆ. ದಕ್ಷರಾಜ ಯಜ್ಞ ಮಾಡ್ತಾ ವಿಚಾರ ತನ್ನ ಮಗಳು ಸತಿಗೆ ಗೊತ್ತಾಗತ್ತೆ. ಅವಳು ಬಹಳ ಖುಷಿ ಆಗ್ಬಿಡತ್ತೆ. ತವ್ರ ಮನೆ ಹೆಣ್ಣು ಮಕ್ಳಿಗೆ ಎಷ್ಟು ಆನಂದ ಆಗತ್ತಲ್ಲ. ತವ್ರ ಮನೇಲಿ ಏನಾದ್ರು ಫಂಕ್ಷನ್ ಇದೆ ಅಂದ್ರೆ ಕರೆಯೋದೇ ಬೇಡ, ತಾವು ಇವರೇ ಫೋನ್ ಮಾಡಿ ನನ್ಗೆ ಹೇಳಲೇ ಇಲ್ಲ, ನಾನೇ ಬರ್ತೀನಿ, 2 ದಿವಸ ಮುಂಚೆ ಬರ್ತೀನಿ, ನೀವೇನ್ ಭಯ ಬೀಳ್ಬೇಡ. ತಂದೆ ತಾಯಿಗೆ ಎಷ್ಟು ಧೈರ್ಯ ಕೊಡ್ತಾರಲ್ವ. ನಾನು ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ಅಷ್ಟು ಸಂಭ್ರಮದಿಂದ ಇರೋಣ, ಇವ್ರನ್ನ ಕರೆಯೋಣ, ಅವ್ರನ್ನ ಕರೆಯೋಣ, ಎಲ್ಲಾ ಪ್ಲಾನ್ ಹೆಣ್ಮಕ್ಳು ಮಾಡ್ಬಿಡ್ತಾರೆ. ಅದಕ್ಕೆ ಮಾತೃ ಸ್ವರೂಪಿಣಿ ಅಂತ ಹೇಳೋದು ಹೆಣ್ಮಕ್ಳಿಗೆ. ಬಹಳ ಖುಷಿ ಆಗ್ಬಿಡುತ್ತೆ ಸತೀದೇವಿಗೆ, ಆ ದಕ್ಷನ ಮಗಳಿಗೆ. ಅವಳು ಕಾರ್ಯಕ್ರಮಕ್ಕೆ ಬರ್ತಾಳೆ. ಅಲ್ಲಿ ಯಜ್ಞ ನಡೀತಾ ಇರುತ್ತೆ. ಇವಳು ಓಡಾಡ್ಕೊಂಡು ಯಜ್ಞದಕ್ಕೆ ಏನು ಅನುಕೂಲತೆಗಳನ್ನು ಮಾಡಬೇಕು ಅದೆಲ್ಲ ಮಾಡಿ ಆನಂದವಾಗಿರ್ತಾಳೆ. ಆದರೆ ಈ ದಕ್ಷ ಸತೀದೇವಿಯ ಗಂಡ ಶಿವನ್ನ ಕರೆಯೋದಿಲ್ಲ ಫಂಕ್ಷನ್ಗೆ. ಶಿವ ಸತೀದೇವಿಯನ್ನ ಹುಡುಕೊಂಡು ಅಲ್ಲಿಗೆ ಬರ್ತಾನೆ. ಯಜ್ಞ ನಡೆಯುವಂತ ಜಾಗಕ್ಕೆ ಬರ್ತಾನೆ. ಅಲ್ಲಿ ನೋಡೋದು ಯಜ್ಞ ಶುರುವಾಗಿದೆ, ದೊಡ್ಡ ಕಾರ್ಯಕ್ರಮಗಳು, ದೇವತೆಗಳು ಬಂದಿದ್ದಾರೆ. ಶಿವನಿಗೆ ಮಾತ್ರ ಆಹ್ವಾನ ಇಲ್ಲ. ಅಷ್ಟಾಗ್ಬಿಟ್ಟಿದ್ರೆ ಏನ್ ತೊಂದರೆ ಇರ್ಲಿಲ್ಲ. ಅಲ್ಲಿ ಏನಾಗುತ್ತೆ, ಈ ದಕ್ಷ ಶಿವನ್ ನೋಡಿ ಬೈಯೋದಕ್ಕೆ ಶುರು ಮಾಡ್ತಾನೆ. ಅವನನ್ನು ಅಣಕಿಸ್ಕೊಳ್ತಾನೆ. ಇಲ್ಲಿ ಸ್ಮಶಾನದಲ್ಲಿರುವಂತವನು, ಬೂದಿ ಬಳ್ಕೊಂಡಿರೋನು ಅಂತೆಲ್ಲ ಅವನಿಗೆ ಮೂದಲಿಸ್ತಾನೆ. ಪಾರ್ವತಿ ಇದನ್ನ ನೋಡ್ತಾಳೆ. ಅಸಾಧ್ಯವಾದ ಕೋಪ ಬಂದ್ಬಿಡತ್ತೆ. ನೋಡಿ, ಹೆಣ್ಮಕ್ಳಿಗೆ ತನಗಂದ್ರೆ ಏನು ಕೋಪ ಬರಲ್ಲ. ತವ್ರ ಮನೆಯಲ್ಲಿ ಗಂಡನಿಗೆ ಮರ್ಯಾದೆ ಸಿಗ್ಲೇಬೇಕು. ಎಲ್ಲರ ಮನೇಲೂ ಅಷ್ಟೇ, ಗಂಡ ಹೆಂಡತಿ 1000 ಜಗಳಾಡ್ತಾರೆ. ಆದ್ರೆ ತವ್ರ ಮನೆಗೆ ಹೋಗ್ಬಿಟ್ರೆ ತವ್ರ ಮನೆಯಲ್ಲಿ ಗಂಡನಿಗೆ ಮರ್ಯಾದೆ ಸಿಗಲೇಬೇಕು. ಸಿಗ್ಲಿಲ್ಲ ಅಂದ್ರೆ ಮಹಾಕೋಪ ಬಂದ್ಬಿಡುತ್ತೆ ಹೆಣ್ಮಕ್ಳಿಗೆ. ಅದು ಸಹಜ. ಅದು ಅಂತ ಕೋಪ ಆ ಸತೀದೇವಿಗೆ ಬರುತ್ತೆ. ನಖಶಿಖಾಂತ ಅವಳು ರೋದ್ಸಕ್ಕೆ ಶುರು ಮಾಡ್ಬಿಡ್ತಾಳೆ. ಆ ಕೋಪನ ತಡೆಯಕ್ಕೆ ಆಗಲ್ಲ ಅವಳಿಗೆ. ಆ ಕೋಪದಲ್ಲಿ ಏನ್ ಮಾಡ್ತಾಳೆ, ತಾನೇ ಯಜ್ಞಕುಂಡಕ್ಕೆ ಹಾರ್ಬಿಡ್ತಾಳೆ. ಯಜ್ಞಕುಂಡಕ್ಕೆ ಹಾರ್ಬಿಟ್ಟು ತನ್ನ ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾಳೆ. ಶಿವ ನೋಡ್ತಾನೆ, ದಂಗಾಗ್ಬಿಡ್ತಾನೆ. ಏನಾಯ್ತಿದು, ಏನಾಗ್ತಾ ಇದೆ? ಸತೀದೇವಿಯನ್ನ ಬಿಟ್ಟಿರೋ ಶಕ್ತಿ ಇಲ್ವೇ ಇಲ್ಲ ಶಿವನಿಗೆ. ಅವನು ಕೋಪದಿಂದ ಅವನು ಕೂಡ ಯಜ್ಞಕುಂಡಕ್ಕೆ ಹಾರಿ ಅವಳ ದೇಹನ್ನ ಎತ್ಕೊಂಡ್ಬಂದ್ಬಿಡ್ತಾನೆ ಹೊರಗಡೆ. ಅದು ದಗದಗ ಅಂತ ಉರಿತಾ ಇರತ್ತೆ ದೇಹ. ಹುಚ್ಚನಂತೆ ಸುತ್ತಕ್ ಶುರು ಮಾಡ್ಬಿಡ್ತಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ತನ್ನಲ್ಲಿರುವಂತ ಕಂಟ್ರೋಲ್ನ ಕಳ್ಕೊಂಡ್ಬಿಡ್ತಾನೆ ಶಿವ. ಹೀಗೆ ಸುತ್ತಾ ಇದ್ದಾನೆ. ದೇಹ ಉರಿತಾ ಇದೆ. ದೇವಾಂದೇವತೆಗಳಿಗೆ ಯೋಚನೆ ಮಾಡ್ತಾರೆ, ಏನಪ್ಪಾ ಮಾಡೋದು, ಶಿವನ ಗತಿ ಈ ತರ ಆಗ್ಬಿಡ್ತಲ್ಲ, ಶಿವನನ್ನ ಹೇಗ್ ಶಾಂತ ಮಾಡೋದು, ಈ ಸಮಸ್ಯೆಯಿಂದ ಹೇಗ್ ಹೊರಗೆ ತರೋದು ಅಂತ ದೇವಾಂದೇವತೆಗಳೆಲ್ಲ ಹೋಗಿ ವಿಷ್ಣುವನ್ ಕೇಳ್ತಾರೆ. ಈ ತರ ಆಗ್ಬಿಟ್ಟಿದೆ, ಶಿವ ತನ್ನ ಸತಿಯನ್ನ ಎತ್ಕೊಂಡು ಎಲ್ಲ ಕಡೆ ಸುತ್ತಾ ಇದ್ದಾನೆ, ಮತ್ತೆ ಅವನಿಗೆ ಏನು ಮಾಡ್ತಾ ಇದೀನಿ ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಸೃಷ್ಟಿ, ಸ್ಥಿತಿ ಮತ್ತು ಲಯ ಕಾರ್ಯಗಳು ನಿಂತು ಹೋಗುವಂತ ಪರಿಸ್ಥಿತಿ ಬಂದಿದೆ, ಏನಾದ್ರು ಮಾಡ್ಬೇಕು ಅಂತ. ಅವಾಗ ಮಹಾವಿಷ್ಣು ಏನ್ ಮಾಡ್ತಾನೆ, ತನ್ನ ಚಕ್ರವನ್ನ ಸತೀದೇವಿಯ ಮೇಲೆ ಪ್ರಯೋಗ ಮಾಡ್ತಾನೆ. ಅದರಿಂದ ಅವಳ ದೇಹ 52 ತುಂಡಾಗಿ ಈ ಭೂಮಿಯ ಮೇಲೆ ಬೀಳುತ್ತೆ. ಅದೇ 52 ಶಕ್ತಿ ಪೀಠಗಳು.
ನೋಡಿ, ಇವಾಗ ನಮ್ಮಲ್ಲಿ 52 ಶಕ್ತಿಪೀಠಗಳಿದೆ. ಕಾಶ್ಮೀರದಿಂದ ಹಿಡಿದು, ಕಾಶ್ಮೀರದಲ್ಲಿ ಶಾರದಾ ಶಕ್ತಿಪೀಠ ಇಂದ ಹಿಡಿದು ಕನ್ಯಾಕುಮಾರಿ ಶಕ್ತಿಪೀಠದ ತನಕ 52 ಶಕ್ತಿಪೀಠಗಳು ನಾರ್ತ್ ಇಂಡಿಯಾ ಮತ್ತೆ ಸೌತ್ ಇಂಡಿಯಾದಲ್ಲಿದೆ. ಇಲ್ಲಿ ಇನ್ನೊಂದ್ ಕಡೆ ಏನಾಗುತ್ತೆ ಅಂದ್ರೆ, ತಾರಕಾಸುರ ಎಂಬ ರಾಕ್ಷಸ ಮಹಾ ಕ್ರೂರಿಯವನು. ಅವನು ತುಂಬಾ ಕಾಟಗಳನ್ನು ಕೊಡ್ತಾ ಇರ್ತಾನೆ, ದೇವತೆಗಳಿಗೆ, ಜನಗಳಿಗೆ, ಎಲ್ಲರಿಗೂ ತುಂಬಾ ಕಾಟ ಕೊಡ್ತಾ ಇರ್ತಾನೆ. ಅವನ ಕಾಟವನ್ನು ತಡೆಯಕ್ಕೆ ಯಾರಿಗೂ ಆಗ್ತಾ ಇರಲ್ಲ. ಅವನು ಒಂದ್ ದಿವಸ ಹೀಗೆ ಯೋಚನೆ ಮಾಡ್ತಾನೆ, ಅಲ್ಲ, ಇಷ್ಟು ದೊಡ್ಡ ಸಾಮ್ರಾಜ್ಯದ ರಾಜ ನಾನು, ಹೀಗೆ ಇರ್ಬೇಕಲ್ಲ ಜೀವನದಲ್ಲಿ, ನಂಗೆ ಸಾವೇ ಬರಬಾರ್ದಲ್ವಾ, ಏನ್ ಮಾಡೋದು ಅಂತ. ಅವಾಗ ಬ್ರಹ್ಮನ ಕುರಿತು ತಪಸ್ ಮಾಡ್ತಾನೆ. ಈ ಬ್ರಹ್ಮನ ಹತ್ರ ವರ ಪಡೆದ್ ಬಿಟ್ರೆ ಗೊತ್ತಲ್ಲ, ಅದು ತಥಾಸ್ತು ಅಂದ್ಬಿಟ್ರೆ ಮುಗ್ದೋಯ್ತು. ಅವಾಗ ಬ್ರಹ್ಮನ ಕುರಿತು ತಪಸ್ ಮಾಡ್ತಾನೆ, ಘೋರವಾದ ತಪಸ್ ಮಾಡ್ತಾನೆ. ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಏನ್ ಬೇಕಪ್ಪ ನಿನ್ಗೆ ವರ ಅಂತ ಕೇಳ್ತಾರೆ. ಅದಕ್ಕೆ ಬ್ರಹ್ಮನಿಗೆ ಹೇಳ್ತಾನೆ, ನನಗೆ ನೋಡಿ ಯಾರಿಂದಲೂ ಸಾವು ಬರಬಾರ್ದು, ನಾನು ಇವಾಗ ಹೇಗಿದ್ದೀನಿ ಹಾಗೆ ವಿಜೃಂಭಿಸ್ಕೊಂಡಿರ್ಬೇಕು ನಾನು ಅಂತ ಕೇಳ್ತಾನೆ. ಅವಾಗ ಬ್ರಹ್ಮ ಹೇಳ್ತಾನೆ, ನೋಡಪ್ಪ, ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಪ್ರಕೃತಿಯ ವಿರುದ್ಧವಾದ್ದು. ಹುಟ್ಟಿದವರೆಲ್ಲರೂ ಸಾಯಲೇಬೇಕು. ಪ್ರಕೃತಿಯ ವಿರುದ್ಧವಾದ ವರಗಳನ್ನು ನಾನು ಕೊಡಕ್ಕಾಗಲ್ಲ. ನೀನು ಅದನ್ನ ಸ್ವಲ್ಪ ಬೇಕಾದ್ರೆ ಮಾಡಿಫೈ ಮಾಡಿ ಕೇಳು, ಆಮೇಲೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ತಾರಕಾಸುರ ಯೋಚನೆ ಮಾಡ್ತಾನೆ, ಏನ್ ಕೇಳೋದು, ಯಾರಿಂದ ನನಗೆ ಸಾವು ಬರ್ಲಿ ಅಂತ ಕೇಳಲಿ ಅಂತ. ಆ ಪ್ರಸ್ತುತ ಸಮಯದಲ್ಲಿ ಶಿವ ವಿರಹ ವೇದನೆಯಲ್ಲಿ ಒದ್ದಾಡ್ತಾ ಇರ್ತಾನೆ. ಅವನ ಹೆಂಡತಿ ಸತೀದೇವಿ ಸತ್ತೋಗಿದ್ದಾಳೆ. ಹಾಗಾಗಿ ತಲೆ ಓಡಿಸಿ ಯೋಚನೆ ಮಾಡ್ತಾನೆ, ಶಿವನಿಗೆ ಹುಟ್ಟುವ ಮಗುವಿನಿಂದ ನನಗ್ ಸಾವು ಬರ್ಲಿ ಅಂತ ಕೇಳ್ಬಿಟ್ರೆ, ಶಿವನಿಗೆ ಮದುವೆ ಆಗಲ್ಲ, ಮಕ್ಕಳಾಗಲ್ಲ, ಮಕ್ಕಳಾದ್ರೆ ತಾನೇ ಸಾವು ಬರೋದು. ಅವ್ನ್ ಮದುವೆನೂ ಆಗಲ್ಲ, ಮಕ್ಕಳು ಆಗಲ್ಲ ಅಂದ್ಮೇಲೆ ನಾನು ಇವಾಗ ಹೇಗಿದ್ದೀನಿ ಹಾಗೆ ಇರ್ತೀನಿ ಅಂತ ಅಂದ್ಬಿಟ್ಟು, ಬ್ರಹ್ಮದೇವ ನನಗೆ ಶಿವನಿಂದ ಹುಟ್ಟುವ ಮಗನಿಂದ ಸಾವು ಬರ್ಲಿ ಅಂತಾನೆ. ಬ್ರಹ್ಮದೇವ ತಥಾಸ್ತು ಅಂತ ಹೇಳ್ಬಿಡ್ತಾನೆ. ಅಲ್ಲಿಗೆ ಅದು ಫಿಕ್ಸ್ ಆಗ್ಬಿಡುತ್ತೆ. ದೇವತೆಗಳಿಗೆ ಭಯ ಶುರು ಆಗ್ಬಿಡುತ್ತೆ, ಇದೇನಪ್ಪ ಹಿಂಗಾಗೋಯ್ತಲ್ಲ. ಮತ್ತೆ ತಾರಕಾಸುರ ವಿಜೃಂಭಿಸಕ್ ಶುರು ಮಾಡ್ಬಿಡ್ತಾನಲ್ಲ, ಏನ್ ಮಾಡೋದು ಅಂತ. ಅವಾಗ ದಾರಿ ಕಾಣದೆ ಎಲ್ಲರೂ ಜಗನ್ಮಾತೆಯನ್ನೇ ಕೇಳ್ತಾರೆ, ಜಗನ್ಮಾತೆ ನೀನೇ ದಾರಿ ತೋರಿಸ್ಬೇಕು. ಶಿವ ವಿರಹ ವೇದನೆಯಲ್ಲಿದ್ದಾನೆ, ನೀನ್ ನೋಡಿದ್ರೆ ಮತ್ತೆ ಪುನರ್ಜನ್ಮವನ್ನು ಪಡೀಲಿಲ್ಲ. ಈಗ ನೋಡಿದ್ರೆ ಶಿವನಿಗೆ ಮಗು ಆದ್ರೆ ಆ ಮಗು ಮಾತ್ರ ಅವನಿಗೆ ಸಾವು ತರಲಿಕ್ಕೆ ಸಾಧ್ಯ, ಬೇರೆ ಯಾರಿಂದಲೂ ಸಾವು ತರಕ್ ಸಾಧ್ಯ ಇಲ್ಲ. ಅವನು ಬ್ರಹ್ಮಾಂಡವನ್ನೆಲ್ಲ ಹಾಳು ಮಾಡ್ಬಿಡ್ತಾನೆ, ದೇವಲೋಕವನ್ನೆಲ್ಲ ಹಾಳು ಮಾಡ್ಬಿಡ್ತಾನೆ, ಏನಾದ್ರು ಮಾಡೋ ತಾಯಿ ಅಂತ ಅಂಗಲಾಚಿ ಬೆಳ್ಕೋತಾರೆ ದೇವತೆಗಳು. ಆಗ ತಾಯಿ ಒಪ್ಕೊಂಡು, ಆಯ್ತು ನಾನು ಪುನರ್ಜೀವನ ಪಡೆಯುತ್ತೀನಿ ಅಂತ ಹೇಳ್ಬಿಟ್ಟು ಪರ್ವತರಾಜನ ಮಗಳಾಗಿ ಹುಟ್ಟುತ್ತಾಳೆ. ಅವಳ ಹೆಸರೇ ಶೈಲಪುತ್ರಿ. ಶೈಲ ಅಂದ್ರೆ ಪರ್ವತರಾಜನ ಮಗಳು. ಅವಳು ಬಿಳುಪಿನ ಬಟ್ಟೆಯನ್ನ ಉಟ್ಕೊಂಡಿರ್ತಾಳೆ, ಪರಿಶುದ್ಧವಾಗಿರ್ತಾಳೆ, ಬಹಳ ಸುಂದರಿ. ನೋಡಿ, ಪರ್ವತರಾಜನ ಮಗಳು. ನಮ್ಮ ಕಲಿಯುವ ಪಾಠ ನವರಾತ್ರಿಯ ಮೊದಲನೇ ದಿನ ಏನು ಗೊತ್ತಾ, ಪರ್ವತದಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಯಾರಾದ್ರೂ ಪರ್ವತನ ಅಲ್ಲಾಡ್ಸಕ್ಕಾಗತ್ತಾ? 1000 ಮಾತಾಡ್ಬೋದ್ರಿ ನಮ್ಮ ಬಗ್ಗೆ, ಹೆದರಬಾರದು. ದೃಢ ನಿರ್ಧಾರ ಇರಬೇಕು, ದೃಢ ಸಂಕಲ್ಪ ಇರಬೇಕು. ನಾನು ಇದನ್ನ ಮಾಡ್ತೀನಿ, ಮಾಡೇ ಮಾಡ್ತೀನಿ. ನವರಾತ್ರಿಯ ಮೊದಲ ದಿನ ಸಂಕಲ್ಪ ಮಾಡಿ, ನಿಮ್ಮಲ್ಲಿ ಏನಾದ್ರು ಒಂದು ಚಾಲೆಂಜಸ್ ಇದ್ರೆ, ನಾನು ಇದನ್ನ ಪಡಿತೀನಿ ಅಂತ ಒಂದು ಹಠ ಇದ್ರೆ, ಆ ಹಠಕ್ಕೆ ನವರಾತ್ರಿಯ ಮೊದಲ ದಿನವೇ ಸಂಕಲ್ಪ ಮಾಡಿ, ದೃಢವಾದ ಸಂಕಲ್ಪ ಮಾಡಿ. ಈಗ ಕತೆಗೆ ಬಂದ್ರೆ, ಪರ್ವತರಾಜನ ಮಗಳು ಅಲ್ಲಿ ಹಿಮವತ್ ಪರ್ವತದಲ್ಲಿ ತುಂಬಾ ವಿಜೃಂಭಣೆಯಿಂದ ಜೀವನವನ್ನು ಮಾಡ್ತಾ ಇರ್ತಾಳೆ. ಅವಳು ತುಂಬಾ ರಾಜನ ಮಗಳು, ವೈಭವದಲ್ಲಿ ಬದುಕ್ತಾ ಇರ್ತಾಳೆ. ಆವಾಗ ನಾರದರು ಅಲ್ಲಿ ಬರ್ತಾರೆ. ಅವಳಿಗೆ ತನ್ನ ಹುಟ್ಟಿನ ಅರಿವು ಗೊತ್ತಿರಲ್ಲ. ಅವಾಗ ಹೇಳ್ತಾರೆ, ನೋಡಮ್ಮ, ನೀನು ಹುಟ್ಟಿರದೆ ಶಿವನನ್ನ ಒರೆಸೋದಕ್ಕೋಸ್ಕರ, ನಿನ್ನ ಹುಟ್ಟಿನ ರಹಸ್ಯವನ್ನ ತಿಳ್ಕೊ ಅಂತ ಅಂದ್ಬಿಟ್ಟು ನಾರದ ಮಹರ್ಷಿಗಳು ಪರ್ವತರಾಜನ ಮಕ್ಕಳಿಗೆ ಹೇಳ್ತಾಳೆ. ಅದೇ ಸಮಯಕ್ಕೆ ಏನಾಗುತ್ತೆ, ಶಿವ ತಪಸ್ಸಿಗೋಸ್ಕರ ಒಂದು ಜಾಗವನ್ನು ಹುಡುಕ್ತಾ ಇರ್ತಾನೆ. ಅವನು ಹುಡುಕೊಂಡು ಪರ್ವತರಾಜನ ಹತ್ರ ಬರ್ತಾನೆ ಮತ್ತು ಒಂದು ಪ್ರಶಸ್ತವಾದ ಜಾಗವನ್ನು ತೋರ್ಸಪ್ಪ ಅಂತ ಕೇಳ್ಕೊತಾನೆ. ಪರ್ವತರಾಜ ಗೌರವದಿಂದ ಶಿವನನ್ನ ಸತ್ಕರಿಸಿ ಒಂದು ಸುಂದರವಾದ ಜಾಗವನ್ನ ಆತನ ಪರ್ವತದಲ್ಲಿ ಆತನಿಗೆ ದಯಪಾಲಿಸ್ತಾನೆ. ಮತ್ತು ಅಷ್ಟೇ ಅಲ್ಲ, ತನ್ನ ಮಗಳ ಶೈಲಪುತ್ರಿಯನ್ನ ಅಲ್ಲಿ ಆತನಿಗೆ ಯಾವುದೂ ತೊಂದರೆ ಬಾರದಂತೆ ನೋಡ್ಕೊಳ್ಳೋದಕ್ಕೋಸ್ಕರ ತನ್ನ ಮಗಳನ್ನ ಅಲ್ಲಿ ನೇಮಿಸ್ತಾನೆ. ದೇವತೆಗಳು ಈ ಸಂದರ್ಭನೇ ಕಾಯ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ಶಿವ ಪಾರ್ವತಿಯನ್ನು ಒಂದು ಮಾಡ್ಬೇಕು. ಒಂದು ಮಾಡಿದ್ರೆ ಅವ್ರಿಗೆ ಮಗು ಹುಟ್ಟುತ್ತೆ, ಮದುವೆ ಮಗು ಆಗತ್ತೆ. ಆ ಮಗು ತಾರಕಾಸುರನ್ನ ಸಾಯಿಸ್ತಾನೆ. ಇದು ಅವರ ಗುರಿ.
ಹಾಗಾಗಿ ಶಿವ ತಪಸ್ಸನ್ನ ಶುರು ಮಾಡಿದಾನೆ. ಪಾರ್ವತಿ ದೇವಿ, ಪಾರ್ವತಿ ದೇವಿ ಅಂತಂದ್ರೆ ಶೈಲಪುತ್ರಿ, ಅಲ್ಲಿ ಆತನ ಉಪಚಾರಗಳನ್ನು ಮತ್ತು ಮೇಲ್ವಿಚಾರಣೆಯನ್ನ ನಡೆಸ್ಕೊಂಡು ಅಲ್ಲಿರ್ತಾಳೆ. ದೇವತೆಗಳು ಇದೇ ಸಮಯ ಉಪಯೋಗಿಸ್ಬಿಟ್ಟು ಮನ್ಮಥನನ್ನ ಅಲ್ಲಿ ಕಳಿಸ್ತಾರೆ. ಮನ್ಮಥ, ಏನಾರು ಮಾಡಿ ಶಿವನಾಗೆ ಇದನ್ನ ತಪಸ್ಸನ್ನ ಕೆಡಿಸು. ಶಿವನ ತಪಸ್ಸನ್ನ ಕೆಡಿಸ್ಬಿಟ್ರೆ ಶಿವ ಎದ್ದೇಳ್ತಾನೆ. ಅವಾಗ ಎದುರುಗಡೆ ಶೈಲಪುತ್ರಿ ಇದ್ದಾಳೆ, ಅಲ್ಲಿ ಪ್ರೇಮಾಂಕುರವಾದರೂ ಆಗ್ಬಹುದು, ಇದೊಂದು ಪ್ರಯತ್ನ ಮಾಡು ಅಂತ ಮನ್ಮಥನನ್ನ ಕೇಳ್ಕೊಂಡು ಮನ್ಮಥನ ಕರ್ಕೊಂಡು ಹೋಗಿ ತಪಸ್ಸು ಮಾಡುವ ಸಮಯದಲ್ಲಿ ಶಿವನ ಮೇಲೆ ಬಾಣವನ್ನು ಬಿಡಿಸ್ತಾರೆ ದೇವತೆಗಳೆಲ್ಲ ಸೇರಿ. ಮನ್ಮಥ ಶಿವನ ಮೇಲೆ ಕಾಮದ ಬಾಣವನ್ನ ಬಿಡ್ತಾನೆ. ಆ ಬಾಣ ಬಿಟ್ಟಿದ್ದೇ ತರ ಶಿವ ತನ್ನ 3ನೇ ಕಣ್ಣನ್ನ ಬಿಟ್ಬಿಡ್ತಾನೆ. ಅವನು ಉಗ್ರವಾದ ತಪಸ್ಸಿನಲ್ಲಿದ್ದ. ಯಾರು ಭಂಗ ಬಂದಿದ್ದು ಅಂತ ತಿರುಗಿ ಎದುರುಗಡೆ ನೋಡಿದ್ರೆ ಕಣ್ಣು ಬಿಟ್ರೆ ಅಲ್ಲಿ ಮನ್ಮಥ ನಿಂತಿದ್ದಾನೆ. ತಡಿಯಕ್ಕಾಗಲ್ಲ ಕೋಪ ಅವನ್ಗೆ, ಶಿವಂಗೆ. 3ನೇ ಕಣ್ಣು ಬಿಟ್ಬಿಡ್ತಾನೆ. ಮನ್ಮಥ ಸುಟ್ಟು ಬೂದಿಯಾಗಿ ಹೋಗ್ಬಿಡ್ತಾನೆ. ಸಮಾಧಾನ ಮಾಡ್ಕೊತಾನೆ. ಆಮೇಲೆ ಎಷ್ಟೋ ಸಮಯದ ನಂತರ ಸಮಾಧಾನ ಮಾಡ್ತಾನೆ. ಆದ್ರೆ ವ್ರತಭಂಗ ಆಗಿದೆ, ಅವನ ತಪಸ್ಸು ನಿಂತು ಹೋಗಿದೆ. ತಿರುಗಿ ನೋಡ್ತಾನೆ, ಸುಂದರವಾದ ಹುಡುಗಿ ನಿಂತಿದ್ದಾಳೆ. ಅವಳೇ ಶೈಲಪುತ್ರಿ. ಅವನಿಗೆ ಪ್ರೇಮಾಂಕುರ ಆಗ್ಬಿಡುತ್ತೆ. ಯಾಕೆಂದ್ರೆ ಇವನು ಕಾಮದ ಬಿಲ್ಲನ್ನ ಬಿಟ್ಟಿದ್ದ ಮನ್ಮಥ. ಹಾಗಾಗಿ ಆಕೆಯ ಮೇಲೆ ಪ್ರೇಮಾಂಕುರವಾಗುತ್ತೆ. ನೋಡಿ, ಇವಾಗ ಶೈಲಪುತ್ರಿ ಒಪ್ಕೊಳ್ಳಲ್ಲ. ಆಕೆ ಗೊತ್ತಿತ್ತು ಶಿವನನ್ನೇ ಮದುವೆ ಆಗೋದೊಂದು ಗೊತ್ತಿತ್ತು, ಆದ್ರೆ ಒಪ್ಕೊಳ್ಳಲ್ಲ. ಯಾಕೆ ಹೇಳಿ? ಆಕೆ ಶ್ರೀಮಂತೆ, ಬಹಳಷ್ಟು ವಿಜೃಂಭಣೆಯಿಂದ ಬದುಕಿದವಳು. ಆದ್ರೆ ಒಪ್ಕೊಂಡ್ಬಿಡ್ಬೋದಾಯ್ತು, ಒಪ್ಕೊಳ್ಳಲ್ಲ. ಬಿಟ್ಟಿ ಬಂದ ಭಾಗ್ಯವನ್ನ ಯಾವತ್ತೂ ಒಪ್ಪಬಾರದು. ನಮ್ಮ ಶ್ರಮದಿಂದ ಕಷ್ಟಪಟ್ಟು ದುಡಿದು, ಡೌನ್ ಟು ಅರ್ತ್ ಅಂತೀವಲ್ಲ, ಆ ರೀತಿ ಕಷ್ಟಪಟ್ಟು ದುಡಿದು ನಾವು ಸಂಪಾದನೆ ಮಾಡಿ ನಾವು ಮೇಲೆ ಬಂದು ಆ ಅರ್ಹತೆಯನ್ನ ಪಡಿಬೇಕು. ಆಕೆ ಹೇಳ್ತಾಳೆ, ನನಗೆ ಶಿವನನ್ನ ಪಡೆಯುವಂತ ಅರ್ಹತೆನೇ ಇಲ್ಲ ನನಗೆ. ನಾನು ಐಷಾರಾಮಿಯಾಗಿ ಬದುಕಿದವಳು. ಆತ ನೋಡಿದ್ರೆ ಕಂದಮೂಲಗಳನ್ನು ತಿನ್ಕೊಂಡು ಸ್ಮಶಾನದಲ್ಲಿರುವಂಥವನು ಮತ್ತು ಮಹಾ ತಪಸ್ವಿ, ಮಹಾ ಜ್ಞಾನವನ್ನು ಪಡೆದವನು. ಆ ಜ್ಞಾನವನ್ನ ನಾನು ಪಡೆಯೋ ತನಕ ನಾನು ಅವನನ್ನ ಮದುವೆ ಆಗೋದಿಕ್ಕಾಗಲ್ಲ ಅಂತ ಹೇಳಿ ನಿರಾಕರಿಸ್ಬಿಡ್ತಾಳೆ. ಇದು ನಮಗೆ ಒಳ್ಳೆಯ ಪಾಠ. ಈ ರೀತಿಯೇ ಬದುಕಬೇಕು ನಾವು. ನಾನು ಏನ್ ಮಾಡ್ತಾ ಇದ್ದೀನಿ, ನಾನ್ ಸ್ವಂತವಾಗಿ ನಾನು ಏನ್ ಶಕ್ತಿ ಸಂಪಾದನೆ ಮಾಡಿದ್ದೀನಿ, ಅಥವಾ ಹಣ ಸಂಪಾದನೆ ಮಾಡಿದ್ದೀನಿ, ಅಥವಾ ಹೆಸರು ಸಂಪಾದನೆ ಮಾಡಿದ್ದೀನಿ, ಮತ್ತು ನಾನು ಸಮಾಜಕ್ಕೋಸ್ಕರ ಏನ್ ಕೊಟ್ಟಿದ್ದೀನಿ, ನನ್ನ ಓನ್ ಕೊಡುಗೆ ಏನು, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಆ ರೀತಿ ನಮ್ಮಲ್ಲಿ ಅಂತಃಶಕ್ತಿ ಜಾಸ್ತಿಯಾಗಿ ಆ ರೀತಿ ಯೋಚನೆ ಮಾಡಿದಾಗ ನಮಗೆ ಆ ದಿಕ್ಕಿನಲ್ಲಿ ಹೋಗಿ ಸಾಧನೆ ಮಾಡೋದಿಕ್ಕೆ ತುಂಬಾ ಸಹಾಯ ಆಗತ್ತೆ. ಮತ್ತು ಅದೊಂದು ಆನಂದ ತಂದ್ಕೊಡುತ್ತೆ, ಆತ್ಮ ಸಂತೋಷ ಅದು. ಈಗ ನಾವೇ ಕಷ್ಟಪಟ್ಟು ದುಡಿದು ನಾವು ತಿನ್ನೋದ್ರಲ್ಲಿ ಎಂತ ಆನಂದ ಇರುತ್ತಲ್ವಾ. ಇಲ್ಲಿ ಕಥೆಗೆ ಬಂದ್ರೆ ಏನಾಗುತ್ತೆ, ಶೈಲಪುತ್ರಿ ತಾನು ನಾರದನ ಅಣತೆ ಮೇರೆಗೆ ಕಠಿಣವಾದ ತಪಸ್ಸನ್ನ ಶುರು ಮಾಡ್ತಾಳೆ, ಜ್ಞಾನ ಸಂಪಾದನೆಗೋಸ್ಕರ ಮತ್ತು ಅಂತಃಶಕ್ತಿ ಸಂಪಾದನೆಗೋಸ್ಕರ. 16 ವರ್ಷ ತಪಸ್ಸು ಮಾಡ್ತಾಳೆ. ಇದನ್ನ ನಮಗೇನಂದ್ರೆ ನೋಡಿ, ನಾವು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ದೇವಿಗೆ ಹೇಳ್ಬಿಡ್ತೀವಿ. ಇಚ್ಛಾಶಕ್ತಿ ಅಂದ್ರೆ ನಮ್ಮಲ್ಲಿ ಆಸೆಯನ್ನ ಹುಟ್ಟಿಸುವಂಥದ್ದು, ಮತ್ತು ಜ್ಞಾನಶಕ್ತಿ, ಜ್ಞಾನ ಎಲ್ಲಿಂದ ಬರುತ್ತೆ? ಎಫರ್ಟ್ ಹಾಕ್ಬೇಕು. ಈಗ ಯಾರು ಶೈಲಪುತ್ರಿ ಏನ್ ಎಫರ್ಟ್ ಆಗ್ತಾ ಇದ್ದಾಳೆ, 16 ವರ್ಷ ಕಠಿಣವಾದ ತಪಸ್ಸು. ಹಾಗೆ ನಾವು ಏನಾದ್ರು ಪಡಿಬೇಕಂದ್ರೆ ವಿ ಹ್ಯಾವ್ ಟು ಪುಟ್ ಅವರ್ ಎಫರ್ಟ್. ಅಲ್ಲಿ ಯಾವ ಕಾಂಪ್ರಮೈಸು ಆಗ್ಬಾರ್ದು, ಅಷ್ಟು ಎಫರ್ಟ್ ಅನ್ನ ಹಾಕ್ಬೇಕು. ನಮ್ಗೆ ದೇವರು ಕೊಟ್ಟಿರ್ಬೋದಪ್ಪ, ಅದಕ್ಕೂ ನಂಗೂ ಸಂಬಂಧ ಇಲ್ಲ. ನನ್ನ ಜನ್ಮಕ್ಕೆ ಬಂದಿರೋದೇನೋ ನಾಲೆಡ್ಜ್ ನಾನು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ನಾನು ಅಂತಃಶಕ್ತಿಯನ್ನ ಹೆಚ್ಚಿಸ್ಕೋಬೇಕು. ನನ್ನಲ್ಲಿರುವ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಾಲೆಡ್ಜ್ ಇಸ್ ಪವರ್. ಹಾಗಾಗಿ ಆ ನಾಲೆಡ್ಜ್ ಅನ್ನ ಜಾಸ್ತಿ ಮಾಡ್ಕೋಬೇಕಂದ್ರೆ ನಾವು ಎಫರ್ಟ್ ಅನ್ನ ಹಾಕ್ಲೇಬೇಕು. ಇದು ಎಂತ ಸಂದೇಶ ನೋಡಿ ದೇವಿಯಿಂದ, ಶೈಲಪುತ್ರಿಯಿಂದ. ಹಾಗೆ ಶೈಲಪುತ್ರಿ ತಪಸ್ಸನ್ನು ಮಾಡ್ತಾ ಕೂತಿರ್ತಾಳೆ. ಆ ನಂತರ ಏನಾಗುತ್ತೆ, ಈ ಶಿವ ಆ ಶೈಲಪುತ್ರಿಯನ್ನ ಪರೀಕ್ಷೆ ಮಾಡಕ್ ಹೋಗ್ತಾನೆ. ಅಂದ್ರೆ ಇವಳಿಗೆ ಏನಾದ್ರು ಚಂಚಲವಾದ ಮನಸ್ಸಿದ್ಯಾ, ಐಷಾರಾಮಿಗೆ ಬದುಕಿದಾಳೆ, ಹಾಗಾಗಿ ನನ್ನನ್ನ ಮದುವೆ ಆಗೋದಿಕ್ಕೆ ಇವಳು ಅಂತರಾತ್ಮದಲ್ಲಿ ಒಪ್ಪಿಗೆ ಇದೆಯಾ ಇಲ್ವಾ ಅದು ತಿಳ್ಕೋಬೇಕು ಅಂತ ಏನ್ ಮಾಡ್ತಾನೆ, ಹೌದು ಮುದುಕನ ವೇಷ ಹಾಕೊಂಬಂದು ಅವಳನ್ನ ಡಿಸ್ಟರ್ಬ್ ಮಾಡ್ತಾನೆ. ನೋಡಮ್ಮ ತಾಯಿ, ನೀನು ಹೋಗಿ ನೀನ್ ಇಷ್ಟೊಂದು ಸೌಂದರ್ಯವತಿ, ಇಷ್ಟೊಂದು ವಿಜೃಂಭಣೆಯಿಂದ ಬದುಕ್ತೋಳು, ಇಷ್ಟೊಂದು ಶ್ರೀಮಂತೆ, ಮಹಾರಾಜನ ಚಕ್ರವರ್ತಿಯ ಮಗಳು ನೀನು ಹೋಗಿ
ಆ ಸ್ಮಶಾನದಲ್ಲಿ ವಾಸ ಮಾಡೋನ್ನ ಮದುವೆ ಆಗ್ತೀಯಲ್ಲ, ಅವನು ಯಾವಾಗ್ಲೂ ಬೂದಿ ಬಡ್ಕೊಂಡಿರ್ತಾನೆ, ಚರ್ಮದ ಬಟ್ಟೆಯನ್ನ ಸುತ್ಕೊಂಡಿರ್ತಾನೆ, ಅವನಿಗೆ ಯಾರೂ ಇಲ್ಲ ಅಂತವನ್ ಯಾಕೆ ಮದುವೆ ಆಗ್ತೀಯ ನೀನು ಅಂತ ಕೇಳ್ತಾಳೆ. ಪಾರ್ವತಿಗೆ ಬಹಳಷ್ಟು ಕೋಪ ಬಂದ್ಬಿಡುತ್ತೆ. ಆಕೆ ಶಿವನನ್ನೇ ಬೈದ್ ಕಳಿಸ್ಬಿಡ್ತಾಳೆ. ನನ್ನ ಶಿವನ ಬಗ್ಗೆ ಮಾತಾಡಕ್ಕೆ ನಿನಗೆ ಅಧಿಕಾರ ಇಲ್ಲ, ಆತ ಜಗತ್ತಿಗೆ ದೊಡ್ಡವನು, ಅವನು ಏನು ಅಂತ ನನಗ್ ಗೊತ್ತು, ನೀನ್ ನನಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸ್ತಾಳೆ. ನೋಡಿ, ಈ ರೀತಿ ನಾವು ಬದುಕಬೇಕು. ನೋಡಿ, ನಮ್ಮ ದಾರಿಗೆ ಸಾವಿರಾರು ಅಡ್ಡ ಬರುತ್ತೆ. ಅನ್ನೋರು, ಆಡ್ಕೊಳ್ಳೋರು, ನಿಮ್ಮ ಶಾಪ ಹಾಕೋರು, ಅಥವಾ ತೆರೆ ಮರೆಯಲ್ಲಿ ಬೈಯುವಂಥವ್ರು ಸಾವಿರಾರು ಜನ ಇರ್ತಾರೆ. ನೀನ್ ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ನಿನ್ನ ಪ್ರಯತ್ನ ಸರಿ ಇಲ್ಲ, ನೀನ್ ಹಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡ್ಬೇಕಾಗಿತ್ತು, ಅವ್ರನ್ನ ಕೇಳ್ಬೇಕಾಗಿತ್ತು, ಇಲ್ಲ ನನ್ ಕೇಳ್ಬೇಕಾಗಿತ್ತು, ಇದು ಯಾಕೋ ನೀನ್ ಸರಿ ಇಲ್ಲ ಅನ್ಸತ್ತೆ. ಎಷ್ಟು ಜನ ಹೇಳ್ತಾರಲ್ವಾ, ನಾವು ಏನಾದ್ರು ಒಂದು ಒಳ್ಳೆ ಕಾರ್ಯ ಮಾಡಕ್ ಹೋದಾಗ, ಒಂದು ದೃಢ ಸಂಕಲ್ಪವನ್ನು ಮಾಡಿದಾಗ ನಮ್ ಡಿಸ್ಟರ್ಬ್ ಮಾಡೋರೇ ಜಾಸ್ತಿ ಇರ್ತಾರೆ. ಯಾವ್ದಕ್ಕೂ ತಲೆ ಕೆಡಿಸ್ಕೋಬಾರ್ದು. ನಿನ್ನಲ್ಲಿ ದೃಢ ನಿರ್ಧಾರ ಇದೆ, ಪ್ರಯತ್ನ ನಡೀತಾ ಇದೆ, ಆಮೇಲೆ ಅದೇ ಪ್ರಯತ್ನದಲ್ಲಿ ಅವ್ರಿವರು ಯಾರೇ ಏನೇ ಡಿಸ್ಟರ್ಬ್ ಮಾಡಿದ್ರು ನಾವು ವಿಚಲಿತರಾಗಬಾರದು. ಅದು ನಿಜವಾದ ಅತ್ಯುತ್ತಮವಾದ ಸಂದೇಶ ದೇವಿಯಿಂದ ನಮಗೆ ಶೈಲಪುತ್ರಿಯಿಂದ ಸಿಗುವಂತಹ ಸಂದೇಶ. ನೋಡಿ, ಹೀಗೆ 16 ವರ್ಷ ಕಠಿಣ ತಪಸ್ಸನ್ನ ಮಾಡಿ ಅವಳು ಬ್ರಹ್ಮಚಾರಿಣಿ ಎಂಬ ಹೆಸರನ್ನ ಪಡಿತಾಳೆ. ದೇವಿ 2ನೇ ದಿನದ ರೂಪವೇ ಬ್ರಹ್ಮಚಾರಿಣಿ. ಆಕೆ ಜಪಮಾಲೆಯನ್ನು ಹಿಡ್ಕೊಂಡಿರ್ತಾಳೆ, ಮಂದಸ್ಮಿತಳಾಗಿರ್ತಾಳೆ, ಆನಂದವಾಗಿರ್ತಾಳೆ. ನೋಡಿ, ನಮ್ಮ ಜೀವನದಲ್ಲೂ ಅಷ್ಟೇ ನಾವು ಅಧ್ಯಾತ್ಮ ಶಕ್ತಿಯನ್ನ ಬೆಳೆಸ್ಕೋಬೇಕು, ಆನಂದವಾಗಿರ್ಬೇಕು. 1000 ಬರಲಿ, ಶಿವನೇ ಪಾರ್ವತಿಯನ್ನ ಡಿಸ್ಟರ್ಬ್ ಮಾಡಿದ್ರು ಆಕೆ ಡಿಸ್ಟರ್ಬ್ ಆಗ್ಲಿಲ್ಲ. ಭಗವಂತನೇ ನಮ್ಮನ್ನ ಪರೀಕ್ಷೆ ಮಾಡಿದ್ರು ನಾವು ವಿಚಲಿತರಾಗಬಾರ್ದು. ನಮ್ಮ ಗುರಿ ಕಡೆ ನಮ್ಮ ಮನಸ್ಸಿರಬೇಕು. ಬ್ರಹ್ಮಚಾರಿಣಿಯನ್ನು ಆ ದೇವಿಯ ರೂಪದಿಂದ ನಾವು ಶಾಂತತೆಯನ್ನ ಕಲಿಬೇಕು, ಹಠವನ್ನ ಕಲಿಬೇಕು, ಮತ್ತು ಸಾಧನೆಯನ್ನ ಕಲಿಬೇಕು. 16 ವರ್ಷ ಕಮ್ಮಿ ಅಲ್ಲ ಅದು ಸಾಧನೆ. ಅಂತ ಸಾಧನಾ ಶಕ್ತಿಯನ್ನ ನಾವು ಬೆಳೆಸ್ಕೊಳ್ಳೋಣ. ನೋಡಿ, ದೇವಿಯ 3ನೇ ದಿನದ ರೂಪವೇ ಚಂದ್ರಗಂಠ. ಹೆಸರಲ್ಲೇ ಇದೆ. ಚಂದ್ರಗಂಠ ಅಂದ್ರೆ ಚಂದ್ರನನ್ನು ಆಕೆ ತಿಲಕದ ರೀತಿ ಧರಿಸಿರುವವಳು. ಅಂದರೆ ಘಂಟಾನಾದನ. ನೋಡಿ, ಘಂಟಾನಾದನ ಆದ್ರೆ ನಮ್ಗೆ ಎಷ್ಟು ಅಲರ್ಟ್ ಆಗ್ತೀವಲ್ಲ, ನಮ್ಮಲ್ಲಿ ಜಾಗೃತ ಶಕ್ತಿ ಬರಬೇಕು ಅನ್ನೋದು ಈ ಉದ್ದೇಶ. ಆ ದೇವಿಯ ಸಂದೇಶ ಏನು ಅಂತಂದ್ರೆ ಅಂತಃಶಕ್ತಿ ಜಾಗೃತನಾಗ್ಬೇಕು, ಶಾರ್ಪ್ನೆಸ್ ಇರಬೇಕು. ಮತ್ತೆ ಚಂದ್ರ ಅಂದ್ರೆ ಚಂದ್ರ ಮನಸೋ ಜಾತಃ. ಆತ ಮನಸ್ಸಿನಿಂದ ಹುಟ್ಟಿದವನು. ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟವನು. ನಾವು ಯಾವಾಗ್ಲೂ ಅಲರ್ಟ್ನೆಸ್ ಇರಬೇಕು. ನಮ್ಗೆ ಅಲರ್ಟ್ನೆಸ್ಸೇ ಇರಲ್ಲ, ಏನೋ ಯೋಚನೆ ಮಾಡ್ಕೊಂಡಿರ್ತೀವಿ, ಎಲ್ಲೋ ಇರ್ತೀವಿ. ಈ ವೀಕ್ನೆಸ್ ನಮ್ಮಲ್ಲಿ ಇರಬಾರ್ದು. ಅದಕ್ಕೆ ಚಂದ್ರಘಂಟಾದೇವಿಯ ಸಂದೇಶ ತುಂಬಾ ಇಂಪಾರ್ಟೆಂಟ್. ನೋಡಿ, ನೀವು ಎಷ್ಟು ಶಾರ್ಪ್ ಆಗಿರ್ತೀರೋ ಅಷ್ಟು ಒಳ್ಳೇದು. ನೋಡಿ, ನೀವು ಆನಂದವಾಗಿದ್ದಾಗ, ಶಾರ್ಪ್ ಆಗಿದ್ದಾಗ ಎಷ್ಟು ಆನಂದ ಅನ್ಭವಿಸ್ತೀವಲ್ಲ. ಗಿಡ ಮರ ನೋಡ್ತೀವಿ, ಎಷ್ಟು ಚೆನ್ನಾಗಿದೆ ಅಂತ ಮಾತಾಡಿಸ್ತೀವಿ, ಡ್ರೆಸ್ ಬಗ್ಗೆ ಕಾಮೆಂಟ್ ಮಾಡ್ತೀವಿ. ಅದೇ ಮನಸ್ಸರಿ ಇಲ್ಲ ಅಂದ್ರೆ ಏನೋ ಯೋಚನೆ ಮಾಡ್ಕೊಂಡು ಯಾರು ಬಂದ್ರು ಹೋದ್ರು ಅಂತಾನೆ ಗೊತ್ತಾಗಲ್ಲ. 3ನೇ ದಿವಸ ಚಂದ್ರಘಂಟಾದೇವಿಯ ಸಂದೇಶ ಏನು ಅಂತಂದ್ರೆ ನಮ್ಮ ಮನಸ್ಸನ್ನ ಯಾವಾಗ್ಲೂ ಶಾರ್ಪ್ ಆಗಿ ಇಟ್ಕೋಬೇಕು. ಶಾರ್ಪ್ನೆಸ್ ಬಹಳ ಇಂಪಾರ್ಟೆಂಟು. ಅಲರ್ಟ್ ಆಗಿರ್ಬೇಕು. ಇಲ್ಲ ಅಂತಂದ್ರೆ ನಮ್ಮಲ್ಲೇ ಇರುವ ರಾಕ್ಷಸ ಹಾಳು ಮಾಡ್ಬಿಡ್ತಾನೆ. ಅಂತಃಶಕ್ತಿ ಜಾಗೃತವಾಗ್ತಾ ಇರ್ಬೇಕು. ಪ್ರತಿ ಕ್ಷಣನೂ ಅಲರ್ಟ್ ಆಗ್ತಾ ಇರ್ಬೇಕು. ಅವಾಗ ಮಾತ್ರ ನಾವು ಹಿಡಿದಿದ್ದ ಸಾಧನೆಯನ್ನ, ಹಿಡಿದ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ. ಜಾಗೃತಾವಸ್ಥೆಯಲ್ಲಿರ್ಬೇಕು ಯಾವಾಗ್ಲೂ. ಇದು ದೇವಿ ಚಂದ್ರಘಂಟ ಕೊಡುವಂತಹ ಸಂದೇಶ. ನೋಡಿ, ಹೀಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ ಮತ್ತೆ ಚಂದ್ರಘಂಟ ಸ್ವರೂಪವನ್ನ ತಡೆದ ತಾಯಿ ಶಿವನನ್ನ ವರಿಸ್ತಾಳೆ. ಎಲ್ಲ ದೇವಾನ್ ದೇವತೆಗಳ ಸಮ್ಮುಖದಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹವು ವಿಜೃಂಭಣೆಯಿಂದ ನಡೆಯುತ್ತೆ. ಮುಂದೇನಾಯ್ತು ಮುಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ.